ಪರವಾಗಿ ನನ್ನ ಮಕ್ಕಳ ಪರವಾಗಿ ಇವರಿಗೆ ತುಂಬ ಧನ್ಯವಾದಗಳು. ಅವರು ಮಕ್ಕಳು ಕೊಡೋಕ್ಕೋಸ್ಕರ ಚಾಪೆ ಕೂಡ ಕೊಟ್ಟಾರ. ಅವರು ಅದು ಖುಷಿ ಪಡ್ಬೇಕಾದ್ರೆ ತುಂಬ ಧನ್ಯವಾದಗಳು. ಅವರು ಮುಂದಿನ ದಿನ ನಮ್ಮ ಜೊತೆ ಇರ್ತಾರಂತ ಭರವಸೆ ಕೊಡಾಕತ್ತಾರ. ಯಾವಾಗಲೂ ನಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾರೆ. ಅದಕ್ಕೂ ನಾನು ಹೃದಯಪೂರ್ವಕ ವಂದನೆಗಳು ಅವರಿಗೆ. ಇನ್ನೊಂದು ವಿಷಯ ಅಂದ್ರೆ ನಮ್ಗೆಲ್ಲರಿಗೂ ಇವತ್ತು ತುಂಬಾ ಖುಷಿಯಾಗಿದೆ. ಸರ್ ಹೇಳಿದಾಗೆ ನಾವು ಬರ್ತಡೇ ಎಲ್ಲೆಲ್ಲೂ ಆಚರಣೆ ಮಾಡ್ಬೋದಿತ್ತು, ಬಟ್ ನಮ್ಗೆ ದೇವರೇ ಈ ಸ್ಕೂಲನ್ನು ಒದಗಿಸಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವರೆಲ್ಲ ದೇವ್ರ ಮಕ್ಕಳಲ್ಲ, ನಮ್ಮ ಮಕ್ಕಳೂ ಹೌದು. ನಾವೆಲ್ಲರೂ ಸೇರಿ ಇಲ್ಲೊಂದು ಸಮಾಜ ಸೇವೆ ಮಾಡೋಣ. ನಾವು ಮಾಡ್ತಾನೆ ಇರ್ತೇವೆ, ಮಾಡ್ತಾನೆ ಹೋಗ್ತಾ ಇರ್ತೀವಿ. ಎಲ್ಲರೂ ಸಪೋರ್ಟ್ ಆಗಿ ಈ ಸ್ಕೂಲಿಗೆ ನಿಲ್ಲೋಣ. ನಾವೆಲ್ಲರೂ ಸೇರಿ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಹಾದಿಯಲ್ಲಿ ಮಕ್ಕಳನ್ನ ದಾರಿ ತೋರ್ಸೋಣ. ಇನ್ನೇನಾದ್ರೂ ವಿಷಯ ಇದ್ರೆ ಸರ್ ನಮಗೂ ತಿಳಿಸಿ ಸರ್, ನಾವು ನಿಮ್ಮ ಕೈ ಜೋಡಿಸ್ತೀವಿ ಸರ್. ನಮ್ಮ ಆಯೋಗದ ವತಿಯಿಂದ ನಿಮಗೆ ಮಾತು ಕೊಡ್ತಾ ಇದೀವಿ ಸರ್. ಸಮಸ್ಯೆನ ಎಲ್ಲರೂ ಸೇರಿ ಬಗೆಹರಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. WRK ಫೌಂಡೇಶನ್ ಅವರ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ಲೋಕ ಸೇವಾಯರ ಸರ್ವ ಸೇವಕರೇ, ಮಾತೃ ಸೇವಕರೇ, ಮುದ್ದು ಮಕ್ಕಳೇ, ಇದು ನಮ್ಮ ಸಂಸ್ಥೆಯಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರಬೇಕಂತ ಒಂದು ಜನ ಅಂತಂದ್ರೆ ಸಾಧ್ಯ. ಒಂದು ಇಂಗ್ಲೀಷ್ನಲ್ಲಿ ಗಾದೆ ಮಾತಾಡಿದೆ, ದ ಗಾಡ್ ಕಮ್ಸ್ ವಿದೌಟ್ ಬೆಲ್ ಅಂತಂದು. ಅಂದ್ರೆ ದೇವರು ಯಾವ ರೂಪದಲ್ಲಿ ಬರ್ತಾರಂತ ಹೇಳಕ್ ಬರೋದಿಲ್ಲ. ಈಗ ಐ ಥಾಟ್ ದಟ್ ದ ಗಾಡ್ ಹ್ಯಾಡ್ ಕಮ್ ಇನ್ ದ ಫಾರ್ಮ್ ಆಫ್ ದಿಸ್ ಆಯೋಗ ದಟ್ WRK. ಹೀಗಿಂತ ದಾನಿಗಳಿರುವಾಗ ಇದು ಅನಾಥಾಶ್ರಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಇದ್ರ ಪ್ರಕಾರ ಗುಬ್ಬಿ ನಂಜುಂಡೇಶ್ವರ ಪುಣ್ಯಾಶ್ರಮವಾಗಿ ಬೆಳೀತಾ ಇದೆ ಅಂತಕ್ಕಂಥದ್ದು ಇವತ್ತಿನಿಂದ ಇದು ಗೋಚರವಾಗ್ತಾ ಇದೆ. ಈಗ ಎಲ್ಲ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೀತಾ ಇದ್ದಾವೆ.